ನಿಂದಾಸ್ತುತಿಗಳಲ್ಲಿ ನೀನು ಸಮವಾಗಿರು, ಸುಖ ದುಃಖದಲ್ಲಿ ಸಮವಾಗಿರು, ಲಾಭಗಳಲ್ಲಿ ಸಮವಾಗಿರು, ನಷ್ಟಗಳಲ್ಲಿ ಕಾಮಾಗಿರು, ನೀನು ಇದು ದುಃಖಕ್ಕೆ ಆವೇಗಕ್ಕೆ ಅವಕಾಶ ಕೊಡಬೇಡ. ಇದೆಲ್ಲ ಬೇಡವಾ? ಇದೆಲ್ಲ ಬೇಕು ತಾನೆ. ಭಗವದ್ಗೀತೆ ಇರೋದು ಮನಸ್ಸಿನಲ್ಲಿ ನೆಮ್ಮದಿ, ಸುಖ, ಸ್ಪಷ್ಟತೆ, ಧೈರ್ಯ, ಶಾಂತಿ, ಸ್ಥೈರ್ಯ ಇವುಗಳನ್ನು ಕೊಡೋದಕ್ಕಾಗಿ. ಹಾಗಾಗಿ ನನ್ನ ಪ್ರಕಾರ ಏನು ಪರಂಪರೆಯ ಪ್ರಕಾರ ನಾವು ಜೀವನವನ್ನು ಪ್ರಾರಂಭನೇ ಭಗವದ್ಗೀತೆಯಿಂದ ಮಾಡಬೇಕು. ಎಲ್ಲರಿಗೂ ಬೇಕದು. ಯಾರು ಭಗವದ್ಗೀತೆ ಓದ್ತಾರೋ, ಯಾರು ಎಲ್ಲ ಬೇಡಪ್ಪ, ಒಂದು 4 ಶ್ಲೋಕ ಹೇಳ್ಕೊಡಿ ಸಾಕು. ಉದ್ಧರೇದ್ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಆತ್ಮನ್ನೇವ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನ. ಕೃಷ್ಣ ಹೇಳ್ತಾನೆ, ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನನ್ನು ನೀನೇ ಉದ್ಧಾರ ಮಾಡ್ಕೋಬೇಕು. ಇವಾಗೆಲ್ಲ ಮಾರ್ಕೆಟಿಂಗ್ ಗುರುಗಳಿದಾರಲ್ಲ, ನಾವು ನಮ್ಮ ಹತ್ರ ಬಂದ್ಬಿಡಿ ಎಲ್ಲ ಮಾಡ್ಬಿಡ್ತೀವಿ, ಅದೆಲ್ಲ ಏನ್ ನಾಟಕ ಇಲ್ಲ ಕೃಷ್ಣನ ಹತ್ರ. ಉದ್ಧರೇದ್ ಆತ್ಮನಾತ್ಮಾನಂ, ನಿನ್ನ ನೀನೇ ಉದ್ಧಾರ ಮಾಡ್ಕೋಬೇಕು. ನ ಆತ್ಮಾನಂ ಅವಸಾದಯೇತ್, ಆತ್ಮಾವಸಾದ ಅಂದ್ರೆ ಕೀಳರಿಮೆ ಸಲ್ಲದು. ಬೇಕಾ ಬೇಡವಾ ಇವತ್ತು ಮಕ್ಕಳಿಗಿದು? ಆತ್ಮೈವ ಹ್ಯಾತ್ಮನೋ ಬಂಧು, ನಿನಗೆ ನೀನೇ ಫ್ರೆಂಡ್. ಸ್ಟಿಫನ್ ಕೋವಿ ಏನೇನು ಹೇಳ್ತಾ ಬಂದ್ರು, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ನಮ್ಗೆ ಕಲೋನಿಯಲ್ ಹ್ಯಾಂಗ್ ಓವರ್ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ವಾವ್ ಅನ್ಸುತ್ತೆ. ಆದ್ರೆ ಸಂಸ್ಕೃತದಲ್ಲಿ ಹೇಳೋ ಮತ ಅಂತೆಲ್ಲ ಶುರು ಮಾಡ್ಬಿಡ್ತೀವಿ. ನಮ್ಮ ಪ್ರಾಬ್ಲಮ್ ಅದು. ಅಚ್ಚ ಕನ್ನಡದಲ್ಲಿ ಹೇಳಿದ್ರೆ ಹಳೆ ಕಾಲದ್ದು, ಸಂಸ್ಕೃತದಲ್ಲಿ ಹೇಳ್ಬಿಟ್ರೆ ಕಮ್ಯೂನಲ್ಲು. ಅದ್ಯಾರೋ ಆಚೆನವ್ರು ಬಂದ್ರಲ್ಲ ಕಳ್ಳರು, ನಮ್ಮನ್ನೆಲ್ಲ ಹೊಡೆದು ಬಡ್ದು ನಮ್ಗೆ ಹಾಳು ಮಾಡಿ ಹೋದ್ರಲ್ಲ, ಅವ್ರ ಭಾಷೆನಲ್ಲಿ ಇಂಗ್ಲಿಷ್ನಲ್ಲಿ ಹೇಳ್ಬಿಟ್ರೆ ಮಾತ್ರ ವಾವ್ ಅಂತ ಹೇಳ್ತೀವಿ. ಈ ಒಂದು ಮೈಂಡ್ ಸೆಟ್ ಇಂದ ಆಚೆ ಬರಬೇಕು. ಭಗವದ್ಗೀತೆ ಆ ಕಾಲಕ್ಕೆ ಎಷ್ಟು ಪ್ರಸ್ತುತವೋ ಇವತ್ತಿಗೂ ಅಷ್ಟೇ ಪ್ರಸ್ತುತ, ಅದಕ್ಕಿಂತ ಜಾಸ್ತಿ ಅಂತೀನಿ ನಾನು, ಹೆಚ್ಚು ಪ್ರಸ್ತುತ. ಅದನ್ನ ಮರ್ತಿದ್ದಕ್ಕೆ ನಾವು ಹಿಂಗಾಗಿದ್ದೀವಿ. ಅದನ್ನ ಮರ್ತಿದ್ರೆ ಬಹುಶಃ ನೋಡಿ 6.5 ಲಕ್ಷಕ್ಕಿಂತ ಜಾಸ್ತಿ ಜನ ಪ್ರಾಣ ಕೊಟ್ಟಿದ್ದಾರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ. ಅವ್ರು ಯಾರ ಹೆಸರು ಹಾಕಿಲ್ಲ ಅಂತ ಇಟ್ಕೊಳ್ಳಿ, ನಮ್ಗೆ ಗೊತ್ತಿಲ್ಲ ಸರಿಯಾಗಿ, ಬಟ್ ಅಷ್ಟು ಜನ ಆಗೇ ಹೋಗಿದ್ದಾರೆ. ಹೇಗೆ ಪ್ರಾಣ ಕೊಟ್ಟರು? ಮೇರಹು ಯಾನಾರಹು ಭಾರತೀಯ ರಹನ ಚಾಹಿ. ನನ್ನ ಜೀವನದ ಸ್ಪ್ಯಾನ್ ಚಿಕ್ಕದಪ್ಪ, ಇವತ್ತಿರ್ತೀವಿ ನಾಳೆ ಇರಲ್ಲ. ಸೊ ನನ್ನದು ಮುಖ್ಯ ಅಲ್ಲ. ಒಂದು ದೊಡ್ಡ ಸಮಷ್ಟಿ ಹಿತದ ದೃಷ್ಟಿಯಲ್ಲಿ ನಾನು ಅರ್ಪಿತವಾಗಬೇಕು ಅಂತ ಪ್ರಾಣ ಕೊಟ್ಟರು. ಇವತ್ತು ಸ್ವಂತ ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಜನರಿಗೆ, ಹೆಂಡತಿ ಜೊತೆ ಬದುಕೋ ಯೋಗ್ಯತೆ ಇಲ್ಲ, ಮಕ್ಕಳನ್ನ ಹುಟ್ಟಿಸ್ಬಿಟ್ಟು ಕ್ರೀಚರ್ ಇಟ್ಬಿಟ್ಟು ಇವ್ರು ಮಾಲ್ ತಿರುಗ್ತಾ ಇರ್ತಾರೆ, ಎಲ್ಲ ಕರ್ತವ್ಯಗಳಿಂದ ಚ್ಯುತವಾಗ್ತಿರ್ತಾರೆ. ಸಡನ್ ಆಗಿ ಬರ್ತಾರೆ. ಈಗ ನಾನು ಆಪ್ತ ಸಲಹೆ ಎಲ್ಲ ಮಾಡುವಾಗ ಬರೋರು, ಅಯ್ಯೋ ನನ್ನ ಮಗು ತುಂಬ ಚೆನ್ನಾಗಿರ್ತಿತ್ತು, ಈಗ 14 ವರ್ಷ ಆದ ತಕ್ಷಣ ಈಗ ಟೋಟ್ಲಿ ನನ್ನ ಮಾತೇ ಕೇಳೋದಿಲ್ಲ ಅಂತ. ಇವರು ಟೈಮೇ ಕೊಡಲ್ಲ ಮಗುಗೆ. ಅಜ್ಜಿ ಬೆಳೆಸ್ತಾಳೆ, ದಾದಿ ಬೆಳೆಸ್ತಾಳೆ. 14 ವರ್ಷ ಬಂದ ತಕ್ಷಣ ಸಡನ್ನಾಗಿ ಇವರು ತುಂಬ ರಾಮಚಂದ್ರ ಪರಮಾತ್ಮನ ಥರ ತುಂಬ ಶಿಸ್ತಿಂದ ಬದುಕಬೇಕು, ಇವ್ರ ಮಾತು ಕೇಳಬೇಕು. ಬಾಂಡಿಂಗ್ ಎಲ್ಲಿ ಬರುತ್ತೆ? ಇವ್ರು ಸ್ನಾನ ಮಾಡಿಸಲ್ಲ, ಇವ್ರು ಊಟ ಮಾಡಿಸಲ್ಲ, ಪಕ್ಕದಲ್ಲಿ ಮಲಸ್ಕೊಡಲ್ಲ, ಸಮಯ ಕೊಡಲ್ಲ, ಮಾತಾಡ್ಸಲ್ಲ.